ಇನ್ನು ಯಾವುದೇ ಕ್ಷಣದಲ್ಲಿ ನಮ್ಮ ಮೇಲೆ ಐಟಿ ದಾಳಿಯಾಗಬಹುದು ಅಂತ ವಿಜಯಪುರದಲ್ಲಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇವರು ಯಾವಾಗಲೂ ಇದನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ರೇಡ್ ಆದಾಗಲಿಂದಲೂ ಕೂಡ ಎಂಬಿ ಪಾಟೀಲ್ಗೆ ಇದೊಂದು ಅಭ್ಯಾಸ ಆಗಿ ಹೋಗಿದೆ ಈ ರೀತಿ ಹೇಳುವಂಥದ್ದು. ಪದೇ ಪದೇ ಈ ಹೇಳಿಕೆಯನ್ನ ಎಂಬಿ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಮತ್ತೆ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದಾರೆ, ಭವಿಷ್ಯವನ್ನ ನುಡಿದಿದ್ದಾರೆ, ಅಂದಾಜು ಮಾಡಿದ್ದಾರೆ, ಐಟಿ ದಾಳಿಯಾಗುವ ಕನಸನ್ನ ಕೂಡ ಕಂಡಿದ್ದಾರೆ. ಪದೇ ಪದೇ ಇವರು ಇದನ್ನು ಹೇಳ್ತಾ ಇದ್ದಾರೆ. ಮತ್ತೆ ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ಕ್ಷಣದಲ್ಲಿ ಐಟಿ ದಾಳಿ ಆಗಬಹುದು. ವಿಶ್ವಸನೀಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಐಟಿ ದಾಳಿ ಸೇರಿದಂತೆ ಯಾವುದಕ್ಕೂ ನಾನು ಬಗ್ಗಲ್ಲ. ನಾನು ಧೀರ, ಶೂರ, ಯಾವುದಕ್ಕೂ ಕೂಡ ನಾನು ಹೆದರಲ್ಲ. ನಾನು ಸೇರಿದಂತೆ ನನ್ನ ಆಪ್ತರ ಮೇಲೆ ದಾಳಿಯಾಗಬಹುದು. ಕೇಂದ್ರ ಸರ್ಕಾರದ ಮೇಲೆ ಈ ರೀತಿಯಾಗಿ ಎಂಬಿ ಪಾಟೀಲ್ ಪರೋಕ್ಷ ಆರೋಪಗಳನ್ನ ಮಾಡಿದ್ದಾರೆ. ಪರೋಕ್ಷ ಅಲ್ಲ, ಡೈರೆಕ್ಟ್ ಆರೋಪಗಳನ್ನೇ ಮಾಡಿದ್ದಾರೆ. ಐಟಿ ಇಲಾಖೆಯನ್ನು ರಾಜ್ಯದಲ್ಲಿ ಯಾವ ರೀತಿ ಬಳಸಿಕೊಳ್ತಿದ್ದಾರೆ ಎಲ್ರಿಗೂ ಕೂಡ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ತಿಳಿಸ್ತಾ ಇದ್ದೀನಿ ಅಂತ ಕೂಡ ಎಂಬಿ ಪಾಟೀಲ್ ಹೇಳಿದ್ದಾರೆ. ಐಟಿ ದಾಳಿಗೆ ಬರುವವರಿಗೆ ಹೂಗುಚ್ಛವನ್ನ ಕೊಟ್ಟು ಸ್ವಾಗತಿಸ್ತೀನಿ ಅಂತ ಹೇಳಿ ತಮ್ಮ ಧೈರ್ಯ, ಶೌರ್ಯವನ್ನ ಅವರು ಮೆರೆದಿದ್ದಾರೆ. ನಮ್ಮ ಎಲ್ಲರ ದೂರವಾಣಿಗಳು ಕೂಡ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಅವರು ಮಾಡಿದ್ದಾರೆ. ಎಂಬಿ ಪಾಟೀಲ್ ಅವರು ಟೆಲಿಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸಿಎಂ, ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಬನ್ನಿ ಎಂಬಿ ಪಾಟೀಲ್ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ನಿನ್ನೆ ಬೆಳಗ್ಗೆ ನನಗೆ ಒಂದು ಸೂಚನೆ ಸಿಕ್ಕಿದೆ. ನನ್ನ ಮೇಲೆ ಯಾವುದೇ ಸಂದರ್ಭದಲ್ಲಿ, ಇವತ್ತೇ ಆಗ್ಬೋದು, ನಾಳೆ ಆಗ್ಬೋದು, ನಾಡ್ದೇ ಆಗ್ಬೋದು, ಈ ವಾರದಲ್ಲಿ 10 ದಿವಸದಲ್ಲಿ ನನ್ನ ಮೇಲೆ, ನನ್ನ ಸಂಗಡಿಗರುಗಳ ಮೇಲೆ, ನನ್ನ ಸ್ನೇಹಿತರ ಮೇಲೆ, ನನ್ನ ಸಂಸ್ಥೆಗಳ ಮೇಲೆ ಇವತ್ತು ಐಟಿ ದಾಳಿ ಮಾಡಬೇಕು ಅಂಥೇಳಿ ಒಂದು ಮಾಹಿತಿ ನನಗೆ ವಿಶ್ವಸನೀಯ ಮೂಲಗಳಿಂದ ನನಗೆ ದೊರಕಿದೆ. ಮತ್ತು ಇದಕ್ಕೆ ನಾವು ಹೆದರುದಿಲ್ಲ. ಅಷ್ಟೇ ನಾನು ಮಾಧ್ಯಮದ ಮುಂದೆ ಹೇಳೋದಂದರೆ, ಇದು ನಾನು ಮುಂಚಿತವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವರು ಮನಸ್ಥಿತಿ ಹೇಗಿದೆ, ಐ ಟಿಯನ್ನು ಯಾವ ರೀತಿ ಬಳಸ್ಕೋತಾ ಇದ್ದಾರೆ ಈ ರಾಜ್ಯದಲ್ಲಿ ಅನ್ನೋದಕ್ಕೆ ಇವತ್ತೊಂದು ದಿವಸ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಫೋನ್ ಕದ್ದಾಲಿಕೆ ನಿಮ್ಗೆ ಗೊತ್ತಿದೆ. ಈಗಾಗಲೇ ಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಎಲ್ಲರ ಒಂದು ಫೋನ್ ಟ್ಯಾಪಿಂಗ್ ಇವತ್ತು ನಡೆದಿದೆ. ಯಾಕಂದರೆ ಯಾವಾಗಿದು ಮೊಬೈಲ್ಗಳು ಬಂದು ಈಗ ಆ ಟ್ಯಾಪಿಂಗ್ ಭಾಳ ಸರಳವಾಗಿದೆ. ನನಗೊಬ್ಬರು ಹೇಳಿದ್ರು, ನಿಮ್ಮದು IB-ಯಿಂದ ಮಾಡಿಸ್ತಾ ಇದ್ದೀವಿ ಅಂಥೇಳಿ. IB-ಯಿಂದ ನಿಮ್ಮ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಚಲನವಲನಗಳನ್ನ ಬಳಸ್ತಾ ಇದ್ದೀವಿ, ಓದುತ್ತಾ ಇದ್ದೀವಿ ಅಂಥೇಳಿ. ಇದು ಇನ್ನೊಂದೇನಾಗಿದೆ ಅಂದರೆ, ಈಗ ತಂತ್ರಜ್ಞಾನ ಎಷ್ಟು ಬೆಳೆದು ಬಿಟ್ಟಿದೆ. ಸರ್ಕಾರನೇ ಮಾಡಬೇಕಂತನೇ ಇಲ್ಲ, ಸರ್ಕಾರ ಖಾಸಗಿಯವ್ರನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇವತ್ತು ಚೈನೀಸು, ಇಸ್ರೇಲೀಸು ಅನೇಕ ಕಂಪನಿಗಳಿದ್ದಾವೆ ಈ ಹ್ಯಾಕಿಂಗು, ಈ ಫೋನ್ ಟ್ಯಾಪಿಂಗು. ಯಾಕಂದ್ರೆ ನನ್ನ ಕಡೆ ನಾನು ಕೆಲವೊಂದು ಪ್ರೂಫ್ಸನ್ನು ಇಟ್ಕೊಂಡಿದ್ದೀನಿ. ಆ ಸ್ಕ್ರೀನ್ಶಾಟ್ಸ್ ನಾನು ಯಾವಾಗ ಟ್ಯಾಪ್ ಆಗಿತ್ತು ಅದೊಂದೇನೋ ಒಂದು ಸಂದೇಶ ಬರ್ತಾ ಇತ್ತು, ಅದು ನನಗೆ ಅದನ್ನು ಫೀಡ್ ಮಾಡಿದಾಗ ಇದನ್ನು ನಾನು ಇಟ್ಕೊಂಡಿದ್ದೀನಿ ನನ್ನ ಕಡೆ. ಅದು ಸೂಕ್ತ ಸಂದರ್ಭದಲ್ಲಿ ಅದನ್ನು ನಾನು ಉಪಯೋಗ ಮಾಡುವಂಥದ್ದು ಮಾಡಿದೆ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಅದನ್ನು ನಾನು.